am Ravi Siddegowda, lecturer in Commerce. Yes. ನಾಳೆ ಸೆಕೆಂಡ್ PUC ಎಕ್ಸಾಮ್ ನಡೆಸಿದೆ. ತುಂಬಾ ಮಕ್ಕಳುಗಳು ಸೋಷಿಯಲ್ ಮೀಡಿಯಾದಲ್ಲಿ ಕ್ವಶನ್ ರೈಸ್ ಮಾಡಿದಿರಾ ಸರ್, ಬೇಸ್ ಸ್ಟಡಿ ಸಬ್ಜೆಕ್ಟ್ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ ಇದೆ, ಯಾವ್ದು ಕಲ್ತಿಲ್ಲ, ನಾಳೆ ಎಕ್ಸಾಮ್ ಇದೆ, ಭಯ ಆಗ್ತದೆ, ಹೇಗೆ ಓದ್ಬೇಕು ಅಥವಾ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ರೆ ಹೇಳಿ ಅಂತ ಹೇಳಿ ಮೆಸೇಜ್ ಮಾಡಿದ್ದೀರಾ. ಸೊ ಹಾಗಾಗಿ ಒಂದು ಕ್ಲಾಸಸ್ ಮಾಡ್ತಿದ್ದೀನಿ. ಮೇನ್ ಸೆಕೆಂಡ್ PUC ಇಲ್ಲಿ ಬೇಸ್ ಸ್ಟಡಿ ಸಬ್ಜೆಕ್ಟ್ ಅಲ್ಲಿ 8 ಮಾರ್ಕ್ಸ್ ಕ್ವಶನ್ಸ್ ಆಗಿದ್ದಾವೆ. ಇಷ್ಟು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿದಾವೆ, ರಿಪೀಟೆಡ್ ಕ್ವಶನ್ಸ್ ಕೂಡ ಆಗಿದಾವೆ. ಈ ಎಕ್ಸಾಮ್ ಕೂಡ ಕೇಳಂತ ಕ್ವಶನ್ಸ್ಗಳು ತುಂಬಾನೇ ಇದಾವೆ. ಟೋಟಲ್ ಬಂದು ನಾವು ಫೋಕಸ್ ಮಾಡಿರ್ಬೇಕಾದ್ರೆ ಫಸ್ಟ್ ಯೂನಿಟ್ ಅಲ್ಲಿ ಬಂದು ನಿಮಗೆ 8 ಮಾರ್ಕ್ಸ್ ಒಂದು 2 ಕ್ವಶನ್ಸ್ ಇರುತ್ತೆ. ಈ 2 ಕ್ವಶನ್ಸ್ ಕೂಡ ಇಂಪಾರ್ಟೆಂಟ್ ಆಗಿದೆ. ಈ ಕ್ವಶನ್ಸ್ ಅಲ್ಲಿ ಆಲ್ಮೋಸ್ಟ್ ರಿಪೀಟ್ ಆಗೋ ಚಾನ್ಸ್ ಇದೆ. ಫಸ್ಟ್ನೇ ಕ್ವಶನ್ ಬಂದು 8 ಮಾರ್ಕ್ಸ್ ಗೆ ಬಂದು ಫಸ್ಟ್ ಯೂನಿಟ್ ಅಲ್ಲಿ ಬಂದು ಫೀಚರ್ಸ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಒಂದು ಕ್ವಶನ್ ಕೇಳ್ತಾರೆ, 8 ಮಾರ್ಕ್ಸ್ ಇರುತ್ತೆ. ಸೆಕೆಂಡ್ನೇ ಕ್ವಶನ್ ಬಂದು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂಡ್ ಲೋ ಲೆವೆಲ್ ಮ್ಯಾನೇಜ್ಮೆಂಟ್, ಇದ್ರ ಬಗ್ಗೆ ಒಂದು ಕ್ವಶನ್ ಇರುತ್ತೆ. ಅಂಡ್ ಇದೇ ಚಾಪ್ಟರ್ ಅಲ್ಲಿ ಒಂದ್ ಸ್ವಲ್ಪ ನೋಡ್ಕೋಬೇಕಾದ ಕ್ವಶನ್ ಇಷ್ಟ ಯಾವ್ದಂದ್ರೆ ಮ್ಯಾನೇಜ್ಮೆಂಟ್ ಇಸ್ ಅನ್ ಆರ್ಟ್ ಅಂಡ್ ಸೈನ್ಸ್ ಎಕ್ಸ್ಪ್ಲೈನ್. ಈ ಕ್ವಶನ್ ರೆಫರ್ ಮಾಡಿದ್ರಿ ಸರಿಯಾಗಿದೆ. ಈ 3 ಕ್ವಶನ್ ಅಲ್ಲಿ ಒಂದು ಕ್ವಶನ್ ಅಥವಾ 2 ಕ್ವಶನ್ ಕೂಡ ನಿಮಗೆ ರಿಪೀಟೆಡ್ ಆಗಿರುತ್ತೆ. ಅಂಡ್ ಯೂನಿಟ್ ನಂಬರ್ 5 ಗೆ ಹೋಗೋದಾಯ್ತು ಅಂತ ಹೇಳಿದ್ರೆ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪರ್ಪಸ್. ಅಂಡ್ ಇಂಪಾರ್ಟೆನ್ಸ್ ಆಫ್ ಡಿಸೆಂಟ್ರಲೈಸೇಷನ್, ಇದು ಕೂಡ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಇಂಪಾರ್ಟೆನ್ಸ್ ಆಫ್ ಡಿಸೆಂಟ್ರಲೈಸೇಷನ್ ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ ಆಗಿದೆ, ಸ್ವಲ್ಪ ಕನ್ಸಿಡರೇಷನ್ ಮಾಡಬೇಕಿದೆ. ಇನ್ನು ಚಾಪ್ಟರ್ ನಂಬರ್ 6 ಗೆ ಹೋಗ್ತಿದ್ರೆ ಸ್ಟಾಫಿಂಗ್ ಪ್ರೋಸೆಸ್, ಟೈಪ್ಸ್ ಆಫ್ ಟ್ರೈನಿಂಗ್, ಇವೆರಡು ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿದೆ. ಇವೆರಡು ಕ್ವಶನ್ ಕೂಡ ರೆಫರ್ ಮಾಡಿ. ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಸೋರ್ಸಸ್ ಅಂತ ಹೇಳಿ ಬರುತ್ತೆ, ರಿಕ್ರೂಟ್ಮೆಂಟ್ ಸೋರ್ಸ್ ಕೂಡ ನೋಡ್ಬೇಕಿರುತ್ತೆ. ನೆಕ್ಸ್ಟ್ 7th ಯೂನಿಟ್ ಅಲ್ಲಿ ಬಂದು ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ಕ್ವಶನ್ಸ್, ಇದು ಕೂಡ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ, ರೆಫರ್ ಮಾಡಿರ್ಬೇಕಿರುತ್ತೆ. ನೆಕ್ಸ್ಟ್ ಇಂಪ್ರೂವ್ ದ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಥವಾ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳಿ ಕ್ವಶನ್ ಕೂಡ ಕೇಳೋಂತ ಚಾನ್ಸ್ ಇದೆ. ಸೊ ಕಮ್ಯುನಿಕೇಶನ್ ಕಾನ್ಸೆಪ್ಟ್ ಅಲ್ಲಿ ಒಂದು ಕ್ವಶನ್ ನೋಡ್ಕೊಂಡ್ರೆ 8 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಲಾಸ್ಟ್ ಒಂದು ಕ್ವಶನ್ ನೋಡೋದಾಯ್ತು ಅಂತ ಹೇಳಿದ್ರೆ ಯೂನಿಟ್ ನಂಬರ್ 10 ಅಲ್ಲಿ ಬಂದು ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಅಂತಂದ್ರೇನು, ಮಾರ್ಕೆಟ್ ಅಂತಂದ್ರೇನು ಕೇಳ್ಬೋದು, ಕ್ವಶನ್ ಕೇಳ್ಬೋದು 4 ಮಾರ್ಕ್ಸ್ ಗೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮಾರ್ಕೆಟ್ ಅಂಡ್ ಮಾರ್ಕೆಟಿಂಗ್, ಬೋತ್ ಡಿಫರೆನ್ಸ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿರಿ. ಅಂಡ್ ಮಾರ್ಕೆಟಿಂಗ್ ಫಂಕ್ಷನ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಸ್ವಲ್ಪ ರೆಫರ್ ಮಾಡಿರಿ. ಅಂಡ್ ಅಡ್ವರ್ಟೈಸಿಂಗ್ ಒಂದು ಕಾನ್ಸೆಪ್ಟ್ ನೋಡ್ಕೊಂಡಿರಿ, ಎಕ್ಸಾಮ್ ಬಂದೇ ಬರುತ್ತೆ. ಅಡ್ವರ್ಟೈಸಿಂಗ್ ಅಂದ್ರೆ ಏನು ಅಂಡ್ ಲಿಮಿಟೇಷನ್ಸ್ ಆಫ್ ಅಡ್ವರ್ಟೈಸಿಂಗ್, ಆಲ್ಮೋಸ್ಟ್ ಇಷ್ಟು ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿದೆ. ಇಷ್ಟು ಕ್ವಶನ್ ರೆಫರ್ ಮಾಡ್ತಾರೆ, ಆಲ್ಮೋಸ್ಟ್ ಕ್ವಶನ್ಸ್ ರಿಪೀಟೆಡ್ ಆಗಂತ ತುಂಬಾನೇ ಚಾನ್ಸ್ ಇದೆ. ಇಷ್ಟ ರೆಫರ್ ಮಾಡಿರಿ. ಆಫ್ಟರ್ 4 ಮಾರ್ಕ್ಸ್ 2 ಮಾರ್ಕ್ಸ್ ಯಾವ ಕ್ವಶನ್ ಬರುತ್ತೆ ಅಂತ ಹೇಳ್ತೀನಿ. ಎಲ್ಲರೂ ಕೂಡ ರವಿ ಸಿದ್ದೇಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ ಅಥವಾ ಒಳ್ಳೊಳ್ಳೆ ಕಾನ್ಸೆಪ್ಟ್ ಮೂಲಕ ವಿಡಿಯೋಸ್ ಕೂಡ ಮಾಡ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.